ಅಮ್ಮ, ನೀನ್ ಯಾಕೆ ನನ್ನ ಜೀವನದಲ್ಲಿ ಹೀಗೆಲ್ಲ ಆಟ ಆಡ್ದೆ? ನನ್ನ ಆಸೆ ಕನಸು ಗುರಿ ಎಲ್ಲ ಏನು ಅಂತ ನಿನಗೆ ಗೊತ್ತಲ್ವಾ? ನೀನ್ ಈ ಮದ್ವೆನ ಮಾಡಿಸಿ ನನ್ನ ಜೀವನ ದಾರಿನೇ ತಪ್ಪಿಸ್ಬಿಟ್ಟಿಯಲ್ಲ. ಯಾಕೆ ಹೀಗೆ ಮಾಡ್ದೆ? ನಾನು ಏನ್ ತಪ್ಪು ಮಾಡಿದ್ದೆ? ಕುಟುಂಬದ ವಾತ್ಸಲ್ಯನ ಬಯಸ್ತಾ ಇದ್ದವಳಿಗೆ ಬೇಡ್ದಿರೋ ಈ ಮಾಂಗಲ್ಯನ ಯಾಕೆ ನನ್ನ ಕುತ್ತಿಗೆಗೆ ಬೀಳೋ ಹಾಗೆ ಮಾಡ್ದೆ? ಯಾಕೆ ಲಕ್ಷ್ಮಿ, ಏನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ಕೆಟ್ಟ ಕನ್ಸು ಇಲ್ಲ, ಏನೂ ಇಲ್ಲ. ನಂಗೆ ಮಯೂರಿ ನೋಡ್ಬೇಕು ಅನ್ನಿಸ್ತಿದೆ. ಅಲ್ಲ ಕಣೆ ಲಕ್ಷ್ಮಿ, 2 ದಿನಕ್ಕೆ ಮಯೂರಿ ನೋಡ್ಬೇಕು ಅಂತಿದ್ಯಲ್ಲೇ? ಅವಳಲ್ಲಿ ಹೋಗಿರೋದು ಮದುವೆ ಮಾಡ್ಕೊಂಡು ಅಲ್ಲೇ ಇರಕ್ಕಲ್ಲ, ಮದುವೆ ಮುಗಿಸ್ಕೊಂಡು ಬರೋದಿಕ್ಕೆ. ಆದ್ರೂ ಮಯೂರಿನ ಒಂದ್ ದಿವಸ ಬಿಟ್ಟಿದ್ದವಳಲ್ಲ ನಾನು. ಅವಳಲ್ಲಿ ಹೋದಾಗಿಂದ ಫೋನ್ ಮಾಡಿಲ್ಲ. ಈಗ ನಾವರು ಹೋಗಿ ಫೋನ್ ಮಾಡಿ ಮಾತಾಡೋಣ ಅಕ್ಕ. ಲಕ್ಷ್ಮಿ, ಯಾರಾದ್ರೂ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾರಾ? ಪಾಪ ಮದ್ವೆಲಿ ಓಡಾಡಿ ಸುಸ್ತಾಗಿ ಮಲ್ಗಿರ್ತಾರೆ. ಈಗ ಫೋನ್ ಮಾಡಿದ್ರೆ ತೊಂದರೆ ಕೊಟ್ಟಂಗಾಗಲ್ವಾ? ಹಾಗೇನಿಲ್ಲ, ನಾವ್ ಫೋನ್ ಮಾಡಿದೀನಿ ಅಂದ್ರೆ ಮಯೂರಿಗೆ ಎಷ್ಟೇ ಸುಸ್ತಿದ್ರು ಹೋಗ್ಬಿಡುತ್ತೆ. ನಿನ್ ತರಲೆ ಜಾಸ್ತಿ ಆಯ್ತು ಕಣೆ.